ನಾನು ಅರ್ಪಿತಾ NR ವರ್ಲ್ಡ್ ಪ್ರಾಪರ್ಟೀಸಿಂದ. ಸೊ ನಾವಿವತ್ತು ಕೆಂಗೇರಿ ಮೆಟ್ರೋ ಸ್ಟೇಷನಿಂದ 5 ಕಿಲೋಮೀಟರ್ ದೂರದಲ್ಲಿರುವಂತಹ VN ಲೇಔಟ್ನಲ್ಲಿರುವಂತಹ ಒಂದು ರೆಸಿಡೆನ್ಷಿಯಲ್ ಪ್ರಾಪರ್ಟಿನ ತೋರ್ಸೋಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಸೊ ಇದೇ ಆ ಬಿಲ್ಡಿಂಗು. ಸೊ ನೀವು ನೋಡ್ತಿರ್ಬೋದು, ಇದೊಂದು ಕಾರ್ನರ್ ಸೈಟ್ ಆಗಿರೋದ್ರಿಂದ 2 ಕಮರ್ಷಿಯಲ್ ಸ್ಪೇಸ್ನ ಕೂಡ ಇವರು ಮಾಡಿದ್ದಾರೆ ಅದಕ್ಕೆ. ಸೊ ಇದು ಬಂದ್ಬಿಟ್ಟು 3 ಫ್ಲೋರ್ಸ್ ಇದೆ, ಅದ್ರ ಜೊತೆಗೆ ಒಂದು ಟೆರಸ್ ಕೂಡ ಇದೆ. ಸೊ ಪ್ರಾಪರ್ಟಿ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ನಾನೀಗ ಬಿಲ್ಡಿಂಗ್ ಎಂಟ್ರೆನ್ಸ್ನಲ್ಲಿದ್ದೀನಿ. ಸೊ ಇದು ಬಂದು ಬಿ ಖಾತಾ ಪ್ರಾಪರ್ಟಿ. ಈ ಬಿಲ್ಡಿಂಗ್ ಬಂದು ನಾರ್ತ್ ವೆಸ್ಟ್ ಎಂಟ್ರೆನ್ಸ್ನಲ್ಲಿದೆ. ಹಾಗೆ ಪ್ರತಿಯೊಂದು ಮನೆಯ ಒಂದು ಡೋರ್ ಎಂಟ್ರೆನ್ಸ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗಲ್ಲಿರುತ್ತೆ. ಸೊ ನೀವು ನೋಡ್ತಿರೋ ಹಾಗೆ ಒಂದು ಪಾರ್ಕಿಂಗ್ ಸ್ಪೇಸ್ ಕೂಡ ಇದೆ. ಸೊ ನೀವು ಆರಾಮಾಗಿ ಕಾರ್ ಹಾಗೂ 2 ವೀಲರ್ನ ಕೂಡ ಪಾರ್ಕ್ ಮಾಡ್ಕೊಬೋದು. ಅಷ್ಟೇ ಅಲ್ದಿರ ನಿಮಗೆ ವಾಟರ್ಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ಬೋರ್ ಕೂಡ ಮಾಡಿಸಿದ್ದಾರೆ. ಸೊ ಬೋರ್ವೆಲ್ ವಾಟರ್ ಇರೋದ್ರಿಂದ ವಾಟರ್ ಪ್ರಾಬ್ಲಮ್ ಹಾಗೂ ಏನೂ ಇರೋದಿಲ್ಲ. ಸೊ ನಾನು ನಿಮಗೆ ಹೇಳ್ದಂಗೆ ಮನೆ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಅಂತ ಹೇಳಿದ್ದೆ. ಸೊ ಇದು ಮನೆಯ ಒಂದು ಎಂಟ್ರೆನ್ಸು. ಸೊ ನೀವು ನೋಡ್ಬೋದು, ಇದು ಬಂದ್ಬಿಟ್ಟು ಎಂಟ್ರೆನ್ಸಲ್ಲಿ ಹಾಲ್ ಇದೆ. ಹಾಲ್ ಜೊತೆಗೆ ನಿಮಗೆ TV ಯೂನಿಟ್. ಸೊ ಇದೊಂದು ಫರ್ನಿಚರ್ ಎಲ್ಲ ರೆಡಿ ಆಗಿರೋಂಥ ಒಂದು ಮನೆ ಅಂತಲೇ ಹೇಳ್ಬೋದು. ಸೊ ಫರ್ನಿಚರೈಸ್ಡ್ ಆಗಿದೆ. ಸೊ ನಿಮಗೆ TV ಯೂನಿಟ್ ಕೂಡ ಇದೆ. ಅಷ್ಟೇ ಅಲ್ದಿರ ಎಂಟ್ರ್ ಆದರೆ ನಿಮಗೆ ಒಂದು ದೇವ್ರ ಮನೆ ಕೂಡ ಇದೆ. ಸೊ ನೀವು ಇದನ್ನು ದೇವ್ರ ಮನೆ ಆಗಿ ಕೂಡ ಯೂಸ್ ಮಾಡ್ಕೊಬೋದು ಈ ಒಂದು ವಾರ್ಡ್ರೋಬ್ನ. ಅಷ್ಟೇ ಅಲ್ದಿರ ಕಿಚನ್ನ ನೀವು ನೋಡಿದ್ರೆ, ಸೊ ದಿಸ್ ಇಸ್ ದ ಕಿಚನ್ ಸ್ಪೇಸ್. ಸೊ ಎಲ್ಲೂ ಕೂಡ ಜಾಗ ವೇಸ್ಟ್ ಮಾಡಿಲ್ದಿರ ಎಲ್ಲ ಕಡೆ ಫರ್ನಿಚರ್ಸ್ನ ಆ್ಯಡ್ ಮಾಡಿದ್ದಾರೆ. ಸೊ ನೀವು ಇದನ್ನು ಸ್ಟೋರೇಜ್ ಪರ್ಪಸ್ ಆಗಿ ಕೂಡ ಯೂಸ್ ಮಾಡ್ಕೊಬೋದು. ಸೊ ಅದ್ರ ಜೊತೆಗೆ ಇದು 2 BHK ಮನೆ. ಸೊ ದಿಸ್ ಇಸ್ ದ ಫಸ್ಟ್ ಬೆಡ್ರೂಮ್. ಸೊ ನೀವು ನೋಡ್ಬೋದು, ವಾರ್ಡ್ರೋಬ್ ಸಮೇತ ಫರ್ನಿಚರೈಸ್ಡ್ ಆಗಿದೆ. ಸೊ ನಿಮಗೆ ಯಾವುದೇ ಒಂದು ವಾರ್ಡ್ರೋಬ್ನ ಅವಶ್ಯಕತೆ ಬರೋದಿಲ್ಲ, ಟೋಟಲಿ ಫರ್ನಿಚರೈಸ್ಡ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಬೆಡ್ರೂಮ್. ಸೊ ಅದ್ರ ಜೊತೆಗೆ ಇದು ಬಂದು ಒಂದು ಕಾಮನ್ ವಾಶ್ರೂಮ್. ಸೊ ನಾನೀಗ ಸೆಕೆಂಡ್ ಬೆಡ್ರೂಮಲ್ಲಿದ್ದೀನಿ. ಸೆಕೆಂಡ್ ಬೆಡ್ರೂಮ್ ಕೂಡ ಸೇಮ್ ಹಾಗೇ ಫರ್ನಿಚರೈಸ್ಡ್ ಆಗಿದೆ. ಅದ್ರ ಜೊತೆಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಸೊ ನೀವು ನೋಡ್ಬೋದು, ದಿಸ್ ಇಸ್ ದ ಅಟ್ಯಾಚ್ಡ್ ವಾಶ್ರೂಮ್. ಹಾಗೆ ಈ ಒಂದು ಬೆಡ್ರೂಮ್ಗೆ ಒಂದು ಬಾಲ್ಕನಿ ಕೂಡ ಇದೆ. ಸೊ ದಿಸ್ ಇಸ್ ದ ಬಾಲ್ಕನಿ ಸ್ಪೇಸ್. ಸೊ ಇದಿಷ್ಟು ಈ ಒಂದು ಮನೆಯ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದೇ ರೀತಿ 3 ಫ್ಲೋರ್ಸ್ ಇದೆ, ಫಸ್ಟ್, ಸೆಕೆಂಡ್ ಹಾಗೂ ಥರ್ಡ್ 3 ಫ್ಲೋರ್ಸ್ ಇದೆ. 3 ಫ್ಲೋರ್ಸ್ ಕೂಡ ಇದೇ ರೀತಿ ಸೇಮ್ ಆಗಿ ಡಿಸೈನ್ ಆಗಿದೆ. ಅದ್ರ ಜೊತೆಗೆ ಟೆರೆಸ್ ಕೂಡ ಇದೆ ಅಂತ ನಾನು ನಿಮ್ಗೆ ಹೇಳಿದೆ. ಸೊ ಟೆರೆಸ್ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ನಾವೀಗ ಟೆರೆಸ್ಸಲ್ಲಿದ್ದೀವಿ. ಸೊ ಟೆರೆಸ್ ಮೇಲೆ ಕೂಡ ಒಂದು ಸಣ್ಣ ಮನೆ ಇದೆ. ಸೊ ಬನ್ನಿ ಆ ಮನೇನ ತೋರಿಸ್ಕೊಂಬರೋಣ. ಸೊ ಇದು ಹಾಲ್ ಇದೆ. ಹಾಲ್ ಜೊತೆಗೆ ಒಂದು ಕಿಚನ್ ಇದೆ. ಹಾಲ್ ನೀವು ನೋಡಿದ್ರೆ ಹಾಲ್ಗೂ ಕೂಡ TV ಯೂನಿಟ್ನ ಅಟ್ಯಾಚ್ ಮಾಡಿದ್ದಾರೆ. ಅದರ ಜೊತೆಗೆ ಒಂದು ಸಣ್ಣ ವಾರ್ಡ್ರೋಬ್ ಸ್ಪೇಸ್ನ ಕೊಟ್ಟಿದ್ದಾರೆ ನಿಮಗೆ ಸ್ಟೋರೇಜ್ ಪರ್ಪಸ್ಗೆ. ಅಷ್ಟೇ ಅಲ್ದಿರ ಕಿಚನ್ ಕೂಡ ಇದೆ. ಸೊ ಇದು ಬಂದು ಕಿಚನ್ ಸ್ಪೇಸ್. ಸೊ ಇದು ಕೂಡ ಟೋಟಲಿ ಫರ್ನಿಶ್ಡ್ ಆಗಿದೆ. ಅದರ ಜೊತೆಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಸೊ ಇದಿಷ್ಟು ಈ ಬಿಲ್ಡಿಂಗ್ ಬಗ್ಗೆ. ಸೊ ನೀವು ಈ ಬಿಲ್ಡಿಂಗ್ನ ತಗೊಳ್ಬೇಕು ಅಂತ ಇಂಟ್ರೆಸ್ಟೆಡ್ ಆಗಿದ್ದರೆ ಇದರ ಅಡಿಷ್ನಲ್ ಫೀಚರ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಆಗಲೇ ಹೇಳ್ದಂಗೆ ಇದು ಬಂದು VN ಲೇಔಟ್ ಅಂತ ಅಂದ್ಬಿಟ್ಟು, ಈ ಲೇಔಟು ಕೆಂಗೇರಿ ಮೆಟ್ರೋ ಸ್ಟೇಷನಿಂದ ಜಸ್ಟ್ 5 ಕಿಲೋಮೀಟರ್ಸ್ನಲ್ಲಿದೆ. ಸೊ ಹಾಗಾಗಿ ನಿಮಗೆ ಸ್ಕೂಲ್ಸ್ ಆಗಿ ಹಾಸ್ಪಿಟಲ್ಸ್ಗಾಗಿ ತುಂಬ ಹತ್ತಿರವಾಗಿದೆ. ನೀವೇನಾದರೂ ಈ ಮನೇನ ಕೊಳ್ಳಬೇಕು ಅಂತ ಆಸೆ ಪಡ್ತಾ ಇದ್ದರೆ ಕೆಳಗಿರೋ ಡಿಸ್ಕ್ರಿಪ್ಷನಲ್ಲಿ ನಂಬರಿಗೆ ಕಾಲ್ ಮಾಡಿ.